ಕನ್ನಡ ಸಿರಿ ಶುದ್ಧ ಕನ್ನಡದ ಕಡಿಗೆಗಾಗಿ ಸ್ವಾಗತ. ನಮಸ್ಕಾರ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತ. ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಗೆಳತಿ ಶ್ರೀದೇವಿ ದಿನೇಶ್ ನಿಮ್ಮೊಟ್ಟಿಗಿದ್ದೇನೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತು ಒಲೆವನಯ್ಯ ಅಂತ ಹೇಳ್ತಾರೆ ವಚನಕಾರರು. ಎಂಥ ಅದ್ಭುತವಾದಂಥ ಮಾತಲ್ವಾ. ನಾವು ತುಂಬ ಸತಿ ಮಾತಾಡ್ತೀವಿ, ಆದರೆ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಿರಲ್ಲ. ನಮ್ಮ ಮಾತು ಹೇಗಿರಬೇಕು ಅಂತಂದರೆ ನಮಗೆ ಗೌರವವನ್ನು ತಂದುಕೊಡ್ಬೇಕು, ಹಾಗೆ ಕೇಳುವವರೆಗೂ ಕೂಡ ಆಸಕ್ತಿಯನ್ನು ಉಂಟು ಮಾಡಬೇಕು. ಅದಕ್ಕಾಗಿ ಅಲ್ವಾ ಹೇಳಿರೋದು, ಮುತ್ತಿನ ಹಾರದಂತಿರಲಿ, ಸ್ಫಟಿಕದ ಸಲಾಕೆ ಅಂತಿರಲಿ, ಹಾಗೆ ಮಾಣಿಕ್ಯದ ದೀಪ್ತಿ ಅಂತಿರಲಿ. ನೀವೇನು ಹೇಳಬೇಕು ಅಂತಿದ್ದೀರೋ ಅದನ್ನು ನೇರವಾಗಿ ಹೇಳಿ, ಸ್ಪಷ್ಟವಾಗಿ ಹೇಳಿ. ಹಾಗೆ ಹೇಳುವಾಗ ನೋಡ್ಕೋಬೇಕು ನೀವು, ನಮ್ಮ ಎದುರುಗಡೆ ವ್ಯಕ್ತಿಗೆ ನನ್ನ ಮಾತುಗಳಿಂದ ತೊಂದರೆಯಾಗುತ್ತಾ ಅಥವಾ ಅವರಿಗೇನಾದರೂ ನೋವಾಗುತ್ತಾ ಅಂತ ನೋಡಿಕೊಂಡು ಮಾತಾಡಿದಾಗ ಖಂಡಿತ ಎಲ್ಲರೂ ಕೂಡ ಜನಪ್ರಿಯ ಮಾತುಗಾರರೇ ಆಗ್ತಾರೆ. ಅಂಥ ಮಾತುಗಾರಿಕೆಯನ್ನು ಕಲಿತುಕೊಳ್ಳುವಂಥ ಹಂತದಲ್ಲಿ ನೀವು ಇದ್ದೀವಲ್ಲ. ಬನ್ನಿ ನೋಡೋಣ ಇವತ್ತಿನ ವಿಷಯ ಏನು ಅಂತ. ಇವತ್ತಿನ ನಾನು ತೊಗೊಂಡಿರೋಂಥ 3 ಪದಗಳು ಏನಪ್ಪ ಅಂತಂದರೆ, ನೋಡೋದಕ್ಕೆ ನೀವು ತುಂಬ ಸುಲಭ, ಇದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀವಿ ಅಂತ ಎಲ್ಲರೂ ಅಂದ್ಕೊಳ್ತೀರ. ಆದರೆ ಸುಮಾರು ಜನ ತಪ್ಪು ಮಾಡ್ತಾ ಇದ್ದಾರೆ ಈ ಒಂದು 3 ಪದಗಳ ಉಚ್ಚಾರಣೆಯಲ್ಲಿ. ಯಾಕೆ ಆ ದೋಷಗಳಾಗುತ್ತೆ ಅಥವಾ ಕೆಲವರಿಗೆ ಗೊತ್ತೇ ಇರೋದಿಲ್ಲ, ಇದು ಹೌದಾ ಅನ್ನೋ ಥರದಲ್ಲಿ ನೀವು ಕೂಡ ಯೋಚನೆ ಮಾಡ್ಬೋದು. ನಾನು ಹೇಳ್ತಾ ಇರೋದು ಸರಿಯಾಗಿದೆ ಅಲ್ವಾ ಅಂತ. ಆದರೆ ಅಲ್ಲ. ನೋಡಿ, ಸರಿಯಾದ ಕ್ರಮವನ್ನು ನಾನು ಹೇಳ್ತಾ ಇದ್ದೀನಿ. ಹಾಗೆ ನೀವು ಹೇಳಿದರೆ ಖಂಡಿತವಾಗೂ ಅದು ಸರಿ. ಇಲ್ಲ ಅಂತಂದರೆ ಸರಿಪಡಿಸ್ಕೊಳ್ಳಿ. ಯಾವ್ಯಾವ ತಪ್ಪುಗಳನ್ನು ಮಾಡ್ತೀರಿ ಈ 3 ಪದಗಳನ್ನು ಹೇಳುವಾಗ ಅದನ್ನು ಸರಿಯಾಗಿ ಹೇಗೆ ಉಚ್ಚಾರಣೆ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಬನ್ನಿ ಕಲಿಯೋಣ. ಹೇಗೆ ಹೇಳೋದು? ಹೃದಯ, ಇಷ್ಟ ಮತ್ತು ಕಷ್ಟ. ಹೌದಾ? ಇದು ಸರಿಯಾಗಿದೆಯಲ್ಲ? ನಾನು ಹೀಗೆ ಹೇಳ್ತೀನಿ ಅಂದರೆ ಇಲ್ಲ, ಎಲ್ಲಿ ದೋಷಗಳಾಗ್ತಾ ಇದೆ ನೋಡಿ. ಅಕಸ್ಮಾತ್ ನೀವು ಹೀಗೆ ಹೇಳಿದರೆ ಹೃದಯ, ಇಷ್ಟ, ಕಷ್ಟ ಅಂತ ನೀವು ಪ್ರತಿದಿನ ಉಪಯೋಗಿಸ್ತಾ ಇದ್ರೆ ನೀವು 100% ಕರೆಕ್ಟ್. ಇಲ್ಲ ಅಂತಂದರೆ ಸರಿ ಮಾಡ್ಕೊಳ್ಳಿ. ಸರಿಯಾದ ಕ್ರಮವನ್ನು ಈಗ ನಾನು ಹೇಳ್ಕೊಡ್ತೇನೆ. ಬನ್ನಿ ಕಲಿಯೋಣ. ನೀವು ಗಮನಿಸಿದಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಇಲ್ಲಿ ನಾನು ಕೊಟ್ಟಿರೋಂಥ 3 ಪದಗಳನ್ನು ಸುಮಾರು ಜನ ತಪ್ಪಾಗಿ ಉಚ್ಚರಿಸ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ. ಏನು ಹೇಳ್ತಾರೆ? ಆ್ಯಕ್ಚುಲಿ ಈ ಪದ ಸರಿಯಾಗಿ ಹೇಳಬೇಕು ಅಂತಂದರೆ ಹೃದಯ, ಸರಿಯಾದದ್ದು ಹೃದಯ. ಹಾಗೆ ಇಷ್ಟ ಮತ್ತು ಕಷ್ಟ, ಈ 3 ಪದಗಳನ್ನು ಭಿನ್ನವಾಗಿ ಉಚ್ಚಾರಣೆ ಮಾಡ್ತಾರೆ. ಅದರಲ್ಲೂ ಮೊದಲನೇದು ಹೃದಯ. ಈ ಹೃದಯವನ್ನು ತುಂಬ ಜನ ಹೃದಯ ಅಂತ ಹೇಳ್ತಾರೆ. ಇದನ್ನು ಬಹಳಷ್ಟು ಸತಿ ಗಮನಿಸಿದ್ದೀನಿ ನಾನು. ಇದು ಸರಿಯಾದ ಕ್ರಮ ಅಲ್ಲ. ಯಾಕಂದರೆ ನಾವು ಹಕಾರಕ್ಕೆ ಋಕಾರವನ್ನು ಸೇರಿಸಿದಾಗ ಹೃ ಆಗತ್ತದು. ಹೃ ಆದಾಗ ಅದು ಹೃದಯವೇ. ಅದನ್ನು ಖಂಡಿತವಾಗೂ ಅದು ಹೃದಯ ಆಗೋದಿಲ್ಲ. ಆದ್ದರಿಂದ ಸರಿಯಾದ ಉಚ್ಚಾರಣೆಯನ್ನು ನೀವು ತಿಳ್ಕೋಬೇಕು ಅಂತಂದರೆ ಇದನ್ನು ಸರಿಯಾಗಿ ಉಚ್ಚಾರಣೆ ಮಾಡುವ ಕ್ರಮ ಹೃದಯ. ತುಂಬ ಸೊಗಸಾಗಿ ಕೇಳಿಸುತ್ತೆ ಹೀಗೆ ಹೇಳಿದಾಗ. ಅದೇ ನೀವು ಹೃದಯ ಅಂದಾಗ ಎಲ್ಲೋ ಒಂದು ಕಡೆ ಏನೋ ಸರಿ ಇಲ್ವಲ್ಲ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ದಯವಿಟ್ಟು ಸರಿ ಮಾಡ್ಕೊಳ್ಳಿ. ಈ ಪದವನ್ನು ನೀವು ಹೇಳುವಾಗ ಎಚ್ಚರಿಕೆಯಿಂದ ಒಂದು 3-4 ಸತಿ ಕಾನ್ಷಿಯಸ್ ಆಗಿ ಹೇಳಿ, ಆಮೇಲೆ ನಿಮಗೆ ಅಭ್ಯಾಸ ಆಗೋಗುತ್ತೆ. ಅದು ಹೃದಯ. ಓಕೆ. ಅದಾದ ನಂತರ ಇಷ್ಟ. ಶಾಕಾರಕ್ಕೆ ಟಾಕಾರ ಇರೋದು. ಶಾಕಾರಕ್ಕೆ ಟಾಕಾರ ಇದ್ದಾಗ ಷ್ಟ ಆಗತ್ತೆ. ಹಾಗೆಯೇ ಕಷ್ಟ ಕೂಡ ಶಾಕಾರಕ್ಕೆ ಟಾಕಾರ ಇದ್ದಾಗ ಕಷ್ಟ. ಶ ಮತ್ತು ಟ ಎರಡು ಸರಿಯಾಗಿ ಕೇಳಿಸ್ಬೇಕು. ಅದು ಸರಿಯಾದ ಉಚ್ಚಾರಣೆ. ಅದು ತುಂಬ ಜನ ಹೇಗೆ ಹೇಳ್ತಾರೆ? ಇಷ್ಟ, ಸಾಗೆ ಟಾಕಾರ ಹಾಕ್ಬಿಡ್ತಾರೆ. ಇಷ್ಟ, ನನಗೆ ಅದು ಕಷ್ಟ. ಇದು ಎರಡೂ ಹೇಳಿದಾಗ ತುಂಬಾ ತಪ್ಪು ಅನಿಸುತ್ತೆ. ಆದರೆ ತುಂಬ ಸತಿ ಅಭ್ಯಾಸದಲ್ಲಿ ಹಾಗೆ ಬಂದು ಹೋಗಿದೆ. ಗಮನಿಸೇ ಇರೋದಿಲ್ಲ ನಾವು ಸ ಹೇಳ್ತಾ ಇದ್ದೀವ, ಶ ಹೇಳ್ತಾ ಇದ್ದೀವ ಅಂತ. ಅದು ತಪ್ಪಾಗುತ್ತೆ. ಸರಿ ಮಾಡ್ಕೊಳ್ಳಿ ಈ ತಪ್ಪುಗಳನ್ನು. ಏನು ಹೇಳಬೇಕು ನೀವು? ಹೃದಯ, ಹಾಗೆ ಇಷ್ಟ, ಕಷ್ಟ. ಒಂದು 4-5 ಸರಿ ಅಭ್ಯಾಸ ಮಾಡಿದ್ರೆ ನಿಮಗೆ ಈ ದೋಷ ಹೋಗುತ್ತೆ. ಇದು ಇವತ್ತಿನ ಪಾಠ. ಕಲ್ತ್ರಲ್ವಾ? ಇನ್ನು ಮುಂದೆ ನೀವು ಹೃದಯ ಅಥವಾ ಹೃದಯ ಅಂತ ಅನ್ನಬಾರ್ದು, ಮತ್ತು ಇಷ್ಟ ಕಷ್ಟ ಅಂತ ಹೇಳಬಾರ್ದು. ಕರೆಕ್ಟಾಗಿ ಹೇಳಬೇಕು.
ಏನು ಹೃದಯ, ಇಷ್ಟ, ಕಷ್ಟ. ಕಲ್ತ್ರಲ್ವಾ? ಅರೆ ಹೀಗೆ ಹೇಳಬೇಕಾಗಿತ್ತಾ, ಗೊತ್ತಾಗಲಿಲ್ಲ ಅಂತೀರಾ? ಪರವಾಗಿಲ್ಲ, ಈಗ ಕಲ್ತ್ಕೊಂಡ್ರಲ್ಲ, ಇನ್ನು ಮುಂದೆ ಈ ತಪ್ಪುಗಳನ್ನು ಮಾಡೋದು ಬೇಡ. ಸರಿಯಾಗಿ ಹೇಳಿ. ಹೃದಯ ಎಷ್ಟು ಚೆನ್ನಾಗಿದೆ ನೋಡಿ ಕೇಳೋದಕ್ಕೆ. ಹಾಗೆ ಇಷ್ಟ, ಕಷ್ಟ, ಇಷ್ಟೇ. ಯಾವುದೂ ಕೂಡ ಅಷ್ಟೊಂದು ತೊಂದರೆಯಾಗೋದಿಲ್ಲ. ನೀವು ಅಭ್ಯಾಸ ಮಾಡ್ತಾ ಮಾಡ್ತಾ ಎಲ್ಲವೂ ಸರಿ ಹೋಗುತ್ತೆ. ಸರಿ ಮಾಡ್ಕೊಳ್ಳೋದೇ ನಮ್ಮ ಗುಣ ಅಲ್ಲವೇ? ತಪ್ಪುಗಳಾಗ್ತಾ ಇರುತ್ತೆ, ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗೋಣ ಬನ್ನಿ. ಇನ್ನು ಯಾರು ನನ್ನ ಚಾನಲನ್ನು ಈಗಷ್ಟೇ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಕಮೆಂಟ್ಸನ್ನು ಹಾಕಿ, ಹಾಗೆಯೇ ಖುಷಿ ಆದರೆ ಒಂದು ಲೈಕ್ ಕೊಡಿ. ಇಷ್ಟ ಆಗಿಲ್ಲ ಅಂತಂದರೆ ಅದನ್ನು ಕೂಡ ತಿಳಿಸಿ. ಇನ್ನೇನಾದರೂ ಬದಲಾವಣೆ ಬೇಕು ಅಂತಂದರೆ ಎಲ್ಲವನ್ನು ನಾನು ಒಳ್ಳೆಯ ಮನಸ್ಥಿತಿಯಿಂದ ಸ್ವೀಕರಿಸ್ತೇನೆ. ಎಲ್ಲರಿಗೂ ನಮಸ್ಕಾರ, ಮತ್ತೆ ಸಿಗೋಣ. ಇಂದಿನ ಕಲಿಕೆ ವಿಚ್ ಈಸ್ ಯುವರ್ ನೇಟಿವ್ ಪ್ಲೇಸ್ ಅಂತ ನೀವು ಕನ್ನಡದಲ್ಲಿ ಕೇಳಬೇಕು ಅಂತಂದರೆ ಈ ಪ್ರಶ್ನೆಯನ್ನು ನೀವು ಹೀಗೆ ಹೇಳ್ಬೋದು, ನಿಮ್ಮ ಊರು ಯಾವುದು? ಇದನ್ನು ಹೀಗೂ ಕೇಳಬಹುದು, ಅಥವಾ ನೀವು ಯಾವ ಊರಿನವರು ಅಂತ ಕೂಡ ಕೇಳಬಹುದು. ಇವೆರಡೂ ಕೂಡ ಒಂದೇ. ಹಾಗೆ ಕೇಳಿದಾಗ ಉತ್ತರ ಕೊಡಬೇಕಂತಂದರೆ ನೀವು ಈ ರೀತಿ ಹೇಳಬೇಕು, ನಾನು ಬೆಳಗಾವಿಯವನು, ಅಥವಾ ನಾನು ಧಾರವಾಡದವನು, ಅಥವಾ ನಮ್ಮ ಊರು ಬೆಂಗಳೂರು, ನಮ್ಮ ಊರು ಮೈಸೂರು, ಹೀಗೆ ಹೇಳಬಹುದು. ಧನ್ಯವಾದಗಳು, ಮತ್ತೆ ಸಿಗೋಣ.